ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನಗೂಡು. ಇವಾಗ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ. ನಾನು ನನ್ನ ಹೆಂಡತಿ. ಹೌದು, ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ. ಅಮ್ಮನಿಗೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅಂತ. ಅಮ್ಮನಿಗೆ ಸುಸ್ತಾಗಿದೆ ಅಂತ ಮಲ್ಕೊಂಡಿದ್ದಾರೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸಾಕಾ? ಸಾಕು. ಓಕೆ, ಇವಾಗ ಚಿಕನ್ ಸಾರು ಮಾಡ್ತಾ ಇದ್ದೀವಿ. ಇವಳು ಏನೋ ಹೇಳ್ಕೊಡ್ತಿದ್ದಾಳೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲ್ಲ? ಕೊತ್ತಂಬರಿ ಸೊಪ್ಪು ಹಾಕಿ. ಸಾಂಬಾರು ರೆಡಿ ಆಯ್ತಾ? ಇವಾಗ ಸಾಂಬಾರು ರೆಡಿ ಆಗಿದೆ. ಸಖತ್ತಾಗಿ ಅನ್ನ ಮುಸ್ಕೊಂಡು ಚಿಕನ್ ಸಾಂಬಾರು ಬರುತ್ತೆ ಸ್ಮೆಲ್ಲು. ಸಾಂಬಾರು ಮಾತ್ರ ಸಕ್ಕದಾಗಿ ಮಾಡಿದ್ದೀರಾ ಟೇಸ್ಟು. ನಾವಿಬ್ರು ಸೇರ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ರಪ್ಪ ನಿಮ್ಮ ರೆಸಿಪಿ ಚಾನಲಲ್ಲಿ. ಸೂಪರ್ ಮಾಡಿದ್ಯಾ? ಈ ಸಾಂಬಾರನ್ನ ನಾನು ಕಲಿತೀನಿ ರೆಸಿಪಿ. ಒಳ್ಳೇದಾಗಲಿ. ತಿನ್ನಮ್ಮ, ಇದು ಸಪೋಟ ಒಳ್ಳೇದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ಅರ್ಜುನು ನಾನು ಹೇಳ್ತಾ ಇದ್ದೀನಿ ನಮ್ಮ ಅಮ್ಮಂಗೆ, ಅಮ್ಮ ಸಮುದ್ರದ ಮೀನು ತಾಬಾರಮ್ಮ, ಸಮುದ್ರದ ಮೀನು ಸಮುದ್ರದ ಮೀನು ಅಷ್ಟೊಂದು ಮಳೆ ಇರ್ತೀನಿ. ಸಮ್ಮರ್ ಅಲ್ಲ, ಸಮ್ಮರಲ್ಲಿ ಜಾಸ್ತಿ. ಈಗಲೇ ಜಾಸ್ತಿ ಕಣೆ ಮೀನು. ಜಾಸ್ತಿ ಮಳೆಗಾಲದಲ್ಲಿ ಇರಲ್ಲ ಮೀನು. ಮಳೆಗಾಲದಲ್ಲಿ ಬೋಟ್ ಹೋಗಲ್ಲ. ಹೌದಾ? ಈ ಮೀನು ನೋಡ್ರಿ, ನಾನು ಮಾಡೋ ಫ್ರೈಗೆ ಫ್ಯಾನ್ ಆಗ್ಬಿಟ್ಟವ್ರು ನಮ್ಮಮ್ಮ. ನಾನೇ ಮಾಡ್ಬೇಕಂತೆ. ಇಲ್ಲರಮ್ಮ ಮೊನ್ನೆ ಚೆನ್ನಾಗಿರ್ಲಿಲ್ಲ, ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಆ ಕಡೆ. ಚೆನ್ನಾಗಿ ಉಪ್ಪು ಕಮ್ಮಿ ಇತ್ತು. ಉಪ್ಪು ಕಮ್ಮಿನೋ ಏನೋ, ಚಂದನೋ ಚೊಟ್ಟನೋ ಮಾಡಿ ತಿನ್ಬೇಕು. ಮಸಾಲೆ ಅಷ್ಟೊಂದು ಹಾಕ್ಬೇಡ. ನಿಂತ್ಕೊಳಜೋ ಅಷ್ಟೊಂದು ಎಲ್ಲ ಐತೆ ಅಷ್ಟೊಂದು ಮೆದಿ ಬೇಡ ಹಂಗೆ. ಮಸಾಲೆ ಇಲ್ಲ ಅಂದ್ರೆ ಯಾವ ತರ ಫ್ರೈ ತಿಂತೀರೋ ನೀವುಗಳು? ನಾವೆಲ್ಲ ಉಡುಪಿ ಕಾರವಾರ ಮಂಗಳೂರವ್ರು ನಾವು. ಯಾಕತ್ತಾ ಯಾಕಾಗಲ್ಲ ಅಂತ ಹೇಳ್ತಾರೆ. ಮಸಾಲೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ. ಓಕೆ, ಇವತ್ತು ನಮ್ಮ ಮನೇಲಿ ಫಿಶ್ ಫ್ರೈ. ಇದಕ್ಕೇನೇನು ಹಾಕಿದ್ಯಾ ಅಜ್ಜ? ಇದೆಲ್ಲ ರೆಸಿಪಿ ಚಾನಲಲ್ಲಿ ತೋರ್ಸೋಣ. ಹುಳನ ಅಯ್ಯಪ್ಪ ಎಲ್ಲಿ? ಹೌದು. ಈ ಎಸಿಯೇ ತಿನ್ಬೇಡ ಆಮೇಲೆ. ಇವ್ರಿಗೆ ಹುಳ ಅಂದ್ರೆ ಬಹಳ ಇಷ್ಟ. ಈಗ ವಿಡಿಯೋ ಚರಿ ಚರಿ ಯಾಚಿ ಚರಿ ಅಂತಿದ್ದೀನಿ. ಈಗ ವಿಡಿಯೋ ಆಫ್ ಆಗಿದ್ದೆ, ಅದನ್ನ ಗವಾಗ ತಿನ್ಬಿಡ್ತಾರೆ. ಮತ್ತೆ ನೀಟಾಗಿ ನೋಡ್ಕೊಂಡು ತಿನ್ರಿ ನೀವು. ಅದೇ ಈಗೆಲ್ಲ ಏನ್ ಸಪೋಟಲ್ಲಿ ಹುಳ ನಾನು ಇವತ್ತೇ ನೋಡಿದ್ವಿ. ನಾನು ಅಷ್ಟೇ. ನಾನು ಬಾಳೆಹಣ್ಣಲ್ಲೇ ನೋಡಿದ್ದೀನಿ ಹುಳ. ಬಾಳೆಹಣ್ಣಲ್ಲಿ ಹುಳ ಬರಕ್ ಸಾಧ್ಯನೇ ಇಲ್ಲ. ಲೇ ಇದೆ ಕಣೋ ಹುಳ, ನಾನು ನೋಡಿದ್ವಿ. ಬಿಳಿ ಬಿಳಿ ಹುಳ. ಬಾಳೆಹಣ್ಣಲ್ಲಿ ಹುಳ ಸಾಧ್ಯನೇ ಇಲ್ಲ. ನೀನೇನು ಸೂಪರ್ ಮ್ಯಾನ್ ತರ, ನೀನು ಬನೀನ್ ಮ್ಯಾನ್. ನಾನು ಬಿಡಪ್ಪ ತಗೋ ತಿನ್ನು. ಇವೆಲ್ಲ ಹಣ್ಣೆ ತಿನ್ನಲ್ಲ, ತಗೊಳಯ್ಯ ತಿನ್ನು. ಬೇಡಮ್ಮ. ಈಗ ನೋಡಿ ಹೇಳ್ತೀನಿ, ಈಗ ಕೇಳು. ಪ್ರತಿ ಪೂಜೆಗೂ ಬಾಳೆಹಣ್ಣು ಏನಕ್ಕೆ ಯೂಸ್ ಮಾಡ್ತಾರೆ ಹೇಳು? ಶ್ರೇಷ್ಠವಾದ ಹಣ್ಣು ಯಾವುದು? ಎಲ್ಲ ಹಣ್ಣಲ್ಲೂ ಹುಳ ಇರುತ್ತೆ, ಎಂಜಿಲಾಗ್ಬಿಟ್ಟಿರುತ್ತೆ. ಹುಳ ಕಚ್ಚಿದ್ರೆ ಎಂಜಿಲಲ್ಲ, ಬಾಳೆಹಣ್ಣಲ್ಲಿ ಹುಳ ಆಗಲ್ಲ. ಹಂಗ ಅನ್ಕೊಂಡಿದ್ದೆ ಹುಳ ಆಗಲ್ಲ ಅಂತ. ಹುಳ ಇತ್ತು ಕಣ. ಅಲ್ಲ, ಬಟ್ ಪೂಜೆಗೆ ಬಾಳೆಹಣ್ಣು ಯೂಸ್ ಮಾಡೋದು ಅದಕ್ಕೆ. ಸೊ ಎಂಜಿಲಾಗಲ್ಲ, ದೇವ್ರಿಗೆ ಶ್ರೇಷ್ಠವಾದ ಹಣ್ಣು ಅಂದ್ಬಿಟ್ಟು ಇಡ್ತಾರೆ. ಸೊ ಇದು ಯಾರಿಗೆಲ್ಲ ಗೊತ್ತಿರಲಿಲ್ಲ ಕಮೆಂಟ್ ಮಾಡಿ. ನನ್ನಿಂದ ಯಾರಿಗೆಲ್ಲ ಗೊತ್ತಾಯ್ತು? ನನ್ನಂತ ಮೇಲಾಗಿ ಇಟ್ಕೊಂಡು. ಓಕೆ, ಯಾರೆಲ್ಲ, ನಾನಂತೂ ಬಾಳೆಹಣ್ಣಲ್ಲಿ ಹುಳ ನೋಡಿಲ್ಲ. ಯಾರೆಲ್ಲ ಬಾಳೆಹಣ್ಣಲ್ಲಿ ಹುಳ ನೋಡಿದೀರಾ ಕಮೆಂಟ್ ಮಾಡಿ. ನಾನೇ ನೋಡಿದ್ದೀನಿ ಮೇಯ್ನ್ ಆಗಿ. ನಾನು ನೋಡಿದೀನಿ ಕಮೆಂಟ್ ಮಾಡೋದೇ ನಾನೇ ಹೇಳ್ತಾ ಇದ್ದೀನಿ. ನೀವು ನೋಡಿದ್ರೆ ಅಂದ್ರೆ ಎಷ್ಟು ಜನ ನೋಡಿದಾರೆ ನೋಡೋಣ. ಅಂದ್ರೆ ನನಗೇನೋ, ನಾನು ಇದುವರೆಗೂ ನೋಡಿಲ್ಲ, ಅದಕ್ಕೆ. ಅಥವಾ ನೋಡಿದೆ ಕಚ್ಚ ಮುಚ್ಕೊಂತ ತಿಂದಾಕ್ಬಿಟ್ಟಿದ್ದೀನಿ, ಏನೋ ಗೊತ್ತಿಲ್ಲ. ಬಟ್ ನಾನು ನೋಡಿಲ್ಲ. ಮತ್ತೆ ನಾನು ಹೇಳಿದ ಕಥೆನೂ ಸತ್ಯ. ಅದಕ್ಕೆ ಯಾರೆಲ್ಲ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಯಾರೆಲ್ಲ ನನ್ನ ಪಾರ್ಟಿ ಟೀಮ್ ಎ ಅಂದರೆ ನಂದು, ಟೀಮ್ ಜಿ ಅಂದರೆ ಗೀತಾ ಅಮ್ಮಂದು. ಸೊ ನೋಡೋಣ ಯಾರು ಯಾವ ಟೀಮು ಅಂತ ಕಮೆಂಟ್ ಮಾಡಿ. ಟೀಮ್ ಎನಾ ಟೀಮ್ ಜಿನಾ? ಜಿ ಅಂದರೆ ಗೀತಾ, ಎ ಅಂದರೆ ಅರ್ಜುನ. ನೋಡಿ ಸಪೋಟನಲ್ಲಿ ನೋಡಿ ಯಾವ ತರ ಬೀಜ ಇದೆಯಲ್ಲ, ಬೀಜದಲ್ಲಿ ಹುಳ ನೋಡಿ.
ಸಪೋಟದ ಬೀಜ ಸಪೋಟದ ಬೀಜ ಇದೆಯಲ್ಲ ಅದ್ರಲ್ಲಿ ಹುಳ. ಸಪೋರ್ಟ್ ಬೀಜ ಹಂಗೆ ಇರ್ಬೇಕು. ಇವಾಗ ನೋಡಿ ಫಿಶ್ ಫ್ರೈ ಮಾಡ್ತಾ ಮಾಡ್ತಾ ಮನೆ ತುಂಬ ಘಾಟ್ ಎತ್ತಿಸ್ತವನೆ. ಈ ಚಿಕನ್ ಬೇರೆ ಮಾಡ್ಬೇಕಪ್ಪ. ಸ್ವೀಟಲ್ಲಿ ಮಾಡ್ತಾರಲ್ಲ ಹಂಗೆ ಮಾಡ್ತಾವನೆ. ಸ್ಟ್ರೀಟ್ ಫುಡ್ ಅರ್ಜುನ್ಗೆ ಅತ್ತಿಗೆ ಅಂದರೆ ಎಷ್ಟು ಇಷ್ಟ ನೋಡಿ. ಅವಳಿಗೆ ಫುಲ್ಲು ರೆಸ್ಟ್ ಕೊಟ್ಬಿಟ್ಟಿದ್ದಾನೆ ಇವತ್ತು. ಅವಳಿಗೆ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ. ನಡೀರಿ ಸೈಡಿಗೆ ನಡೀರೇ ಅಂತ ಕಳಿಸಿ ಈಗ ಚಿಕನ್ ಫ್ರೈ ಮಾಡ್ತಾವನೆ. ನಾವೆಲ್ಲ ಬೊಂಬೆಗಳ ಥರ ನೋಡ್ತಾ ಇದ್ದೀವಿ. ಇಷ್ಟೊತ್ತು ಅವಳು ಅಲ್ಲಿ ಕುತ್ಕೊಂಡು ನಾನು ಮೈದನ್ನ ಎಲ್ಲ ಮಾಡ್ತಾವನಪ್ಪ ಅಂತ ಒಗ್ಗಕೊಂಡು ಕೂತಿದ್ಲು. ಇವಾಗ ಅವಳು ಬಂದ್ಲು. ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ ಅರ್ಜುನ? ಏನಪ್ಪ ಇಷ್ಟ ಕಷ್ಟಗಳನ್ನೆಲ್ಲ ಕೇಳಕ್ಕಾಗಲ್ಲ ನಿಂದು. ನಾನು ಎಲ್ಲ ಮಾಡ್ತೀನಿ, ಉಪ್ಪು ಹಾಕಕ್ ಬರಲ್ಲ. ಇದಕ್ಕೆ ಅರಿಶಿನ ಉಪ್ಪು ಹಾಕ್ಬಿಡ್ರಿ, ಎಷ್ಟು ಹಾಕ್ತೀರ ಅಷ್ಟು. ಅವಳ ಹತ್ರ ಏನು ಮಾಡ್ಸಲ್ಲ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ನೋಡಿ ನಿಜವಾಗ್ಲು. ಅಯ್ಯೋ ಸೀರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ನಿಜವಾಗ್ಲು ಎಲ್ಲ ಅಡ್ಗೆನು ಒಬ್ಬರೇ ಮಾಡ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಆಡ್ತಾವ. ಎಲ್ಲ ನೋಡು ತಲೆ ಕೆಟ್ಟೋಗುತ್ತೆ. ಅಲ್ಲ ಅಲ್ಲಂಗ್ ಆಜಿ ಮಲ್ಲಂಗ್. ನಮ್ಮ ಇದನ್ನು ನಾವು ಮಾಡ್ಕೊಬೋದು. ಏನು ಹೇಳು, ಯಾವ್ದನ್ನ? ನಮ್ಮ ಕೆಲ್ಸಗಳನ್ನ ನಾವು ಮಾಡ್ಕೊಬೋದು, ಆಫೀಸ್ ಕೆಲ್ಸಗಳನ್ನ. ಅಡುಗೆ ಕೆಲಸ ಅಂತ ಅಷ್ಟೇ ಭಾಳ ತಲೆ ಕೆಡುತ್ತೆ. ಸೊ ಅದಕ್ಕೆ ಪಾಪ ನಮ್ಮಮ್ಮ ಮತ್ತೆ ಇವರಿಬ್ರು ಇವತ್ತು ರೆಸ್ಟ್ ಆಗಲಿ ಆರಾಮಾಗಿ. ಇಲ್ಲ ಪುಡಿ ಉಪ್ಪು ಇಬ್ರು ರೆಸ್ಟ್ ಆಗಲಿ ಅಂದ್ಬಿಟ್ಟು ನನ್ನೊಬ್ಬನಿಗೆ ಇರಲಿ. The next morning. ಓಡಿ ನಮ್ಮ ಮನೆಯಲ್ಲಿ ದಿನವೂ ನಾನ್ ವೆಜ್ ಇರ್ತದೆ. ಸಂಡೇ ಬಂದ್ರೆ ಸ್ವಲ್ಪ ಜಾಸ್ತಿ ಆಯ್ತದೆ. ವೆರೈಟಿ ಮಾಡೋದು ಡ್ಯಾಡಿ ಒಬ್ರೇನೆ, ನಮ್ಮ ಪ್ರಿಯಾನೇ. ಓಕೆ, ಇವತ್ತು ನಮ್ಮ ಮನೇಲಿ ಬೋಟಿ ಸಾರು ಮತ್ತೆ ಬೋಟಿ ಸಾರೇ ಮಾಡೋದು. ಏನು ಗಾಡಿ ಕನ್ನಡಕ ಮಾತ್ರ ಕಾಣಿಸ್ತೈತೆ. ಗೊಜ್ಜೆ ಮಾಡ್ಕೊಂಡು ತಿನ್ನೋದು. ನಾನು ಲೈಟಾಗಿ ಗೊಜ್ಜು ಮಾಡ್ಕೊತೀನಿ. ಮತ್ತೆ ಇವತ್ತು ರೆಸಿಪಿಗೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. KFC ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೇಣು ನಿಜವಾಗ್ಲೂ KFC ಮಾಡ್ತಾನೆ. ನಿಜವಾಗ್ಲೂ ಸೇಮ್ ಟು ಸೇಮ್, ಏನು ಡಿಫ್ರೆನ್ಸ್ ಇರಲ್ಲ, ಹಂಗೆ ಮಾಡ್ತಾನೆ. ಸೊ ಆ ರೆಸಿಪಿ KFC ಮಾಡೋ ರೆಸಿಪಿನ ನಾವು ನಮ್ಮ ರೆಸಿಪಿ ಚಾನಲಲ್ಲಿ ಹಾಕಿದ್ದೀವಿ. ಯಾರಿಗೆಲ್ಲ ಬೇಕು ರೆಸಿಪಿ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ನೋಡಿ, ವಾಚ್ ಮಾಡಿ. ನೀನು ಎಷ್ಟು ಕ್ಯೂರಿಯಾಸಿಟಿ ಆಗಿದೆಯಾ KFC ಮಾಡೋದು ತಿನ್ನಕ್ಕೆ? ನೋಡ್ತೀನಿ ಹೆಂಗ್ ಮಾಡ್ತೀರಾ ಅಂತ. ನನಗೆ KFC ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಬಟ್ ನೀವು ಮಾಡ್ತೀರಲ್ಲ ಅದಕ್ಕೆ ಅವ್ರಿಗೆ ಜಾಸ್ತಿ KFC ಎಲ್ಲ ಇಷ್ಟ ಆಗಲ್ಲ, ಹೋದಾಗೆಲ್ಲ ತಿನ್ಕೊಂಬತ್ತವೆ ಅಷ್ಟೇ. ಓಕೆ, ಇವಾಗ ಮಾಡಲಿ ನೋಡಿ. ಇವತ್ತು ಒಂದು ಏನು ಅಡ್ವರ್ಟ್ ಆಗೋಯ್ತು ಅಂದರೆ, ರೆಸಿಪಿಯ ಚಾನಲ್ಗೆ ನಾವು KFC ಮಾಡಬೇಕು ಅಂತ ಚಿಕನ್ ತರಿಸಿದ್ವಾ. ನೋಡಿದ್ರೆ ಆಕ್ಚುಲಿ ಮ್ಯಾರಿನೇಟ್ ಮಾಡಿಟ್ಟಿರ್ಬೇಕು ಅದು. ಅದಕ್ಕೆ ನಾವು ಮತ್ತೆ ಚಿಕನ್ ತರಿಸಿದ್ವಿ. ಇವಾಗ ನಿಮಗೆ ನೀಟಾಗಿ ತೋರಿಸೋಣ ಅಂದ್ಬಿಟ್ಟು ಮತ್ತೆ ಇದಕ್ಕೂ ಹಾಕಿ ಕಲಸಿ ತೋರಿಸ್ತಾನೆ. ಬನ್ನಿ ಹೆಂಗೆ ಮಾಡೋದು ಏನು ನೋಡೋಣ ರೆಸಿಪಿ ಚಾನಲ್ಗೆ ಹೋಗಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಬಿಟ್ಟು ಆಮೇಲೆ ಹೋಗಿ ನೋಡಿ. ಲೂಟಿ ಮಾಡ್ತಾವನೆ ಇವನು ಇದನ್ನಲ್ಲ, ಇವನು ಲೂಟಿ ಮಾಡ್ತಾವನೆ. ಹೆಂಗಿದೆ ಮಣ್ಣು? ಚೆನ್ನಾಗಿದೆ. ಅಯ್ಯೋ ಹುಳ, ಪಿತ್ಕ ಹುಳ ಆಗ್ತಿದ್ದಲ್ಲಪ್ಪ. ಬೇಡ ಬೇಡಮ್ಮ, ನನ್ನ ಸಪೋರ್ಟೇನೆ ಬೇಡ. ಅಯ್ಯೋ ಹುಳ ತಿಂತಾರ ಇವ್ರ. ಇದ್ರಲ್ಲಿಲ್ಲ, ಅದ್ರಲ್ಲೂ ಇರುತ್ತೆ, ನೀವು ನೋಡ್ದೆ ತಿಂತಾ ಇದ್ದೀರ. ನೆನ್ನೆನು ಸಿಕ್ಕಿತ್ತು, ಇವತ್ತು ಸಿಕ್ತಿದೆ. ದೇವ್ರೆ, ನಾನೆಲ್ಲಮ್ಮ ನೆನ್ನೆ ನಾನು ತಿನ್ನ ದೀಪಾಪಿ ತಿಂದಿದ್ದೆ. ದೇವ್ರೆ ನಡಿ, ಅದಿತ್ತಂದ್ಕೊಂಡು ನಡಿ, ಹೋದ್ರೆ ಆಚೆ
ಬೇಡಪ್ಪ ನನಗೆ ಸಂಪದ ಬೂಜಿನ ಅಂತಾರ. ಓಪನ್ ಮಾಡ್ಕೊಂಡು ತಿನ್ಬೇಕು. ಪಿತ ಅಂತ ಎದ್ದೊಳ್ಬೇಕು. ಏಯ್ ನೀವು ಬಾಯಲ್ಲಿ ಇಟ್ಕೊಂತೀರಲ್ಲ ಆಗ ಪಿತ 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 ಅನ್ಬೇಕು ನನಗೆ. ಅವಾಗ ಏನಪ್ಪ ಇದು? ನನ್ನ ಪಾಪಿ ಅಂತೀರಿ. ಮತ್ತೆ ಅಲ್ಲ ಹಣ್ಣು ತಿನ್ನಕ್ ಹೋದ್ರೆ ಹಣ್ಣಲ್ಲಿ ಹುಳ ಬಂದಿತ್ತಲ್ಲ, ಇಲ್ಲಿ ಏನಿರ್ಬೇಕು ಏನಂತ ಹೇಳ್ಬೇಕು. ನೆನ್ನೆ ನೀವು ತಿನ್ಬೇಕಾರೆ ನೀವು ತಿನ್ಬೇಕಾದ್ರೆ ಬಂದಿದ್ದಲ್ಲ, ನೀವೆಷ್ಟು ದೊಡ್ಡ ಪಾಪಿ? ನಾನು ತಿನ್ನು ಒಂದು ನಂಗೆ ಸಿಕ್ಕಿಲ್ಲ. ಒಂದು ಸಿಕ್ಕಿಲ್ಲ ಅಂದ್ರೆ ಅದು ನೀವು ನೋಡ್ಬೇಕಿದ್ದೀಯಪ್ಪ. ಅದು ಅಮ್ಮ ತಿನ್ನೋದು ಹೆಂಗೆ ಗೊತ್ತಾ? ಟಿವಿ ನೋಡ್ಕೊಂಡು ಅದು ಪಿತ 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 ಅಂತಿದ್ರು ನೀವು. ಆ ಉಳದ್ದು ಇದು ಹೇಳ್ತೀನಿ ನೋಡು, ಅಮ್ಮನ ಬಾಯೊಳಗೆ ಹೋಗ್ತಿದ್ರು ಹೋಗ್ತಾರೆ ಅಮ್ಮ ಅಂತ ಅಷ್ಟೇ. ಅಲ್ಲ ಸಾಕು ಅದೆಷ್ಟು ಉಳಗಂತಿದ್ದ ಏನೋ. ಏನಮ್ಮ ಹಂಗ ಇದು ಮಾಡ್ತಾನೆ ನಿಮಗೆ? ಮಾಡ್ತಾನೆ ಮಾಡ್ತಾನಪ್ಪ. ಇದುವರೆಗೂ ಅಮ್ಮ ಎಷ್ಟು ಸಾವಿರಾರು ಹುಳಗಳು ತಿಂದಿ ನೋಡ ಲೆಕ್ಕ ಹಾಕು. ಆಯ್ತು. ಇವಾಗ ಬೋಟಿ ಏನು ಸಾಂಬಾರು. ಅಂಗಡಿಯವನು ಪಾಪ ಅದಲ್ಲಿ ಇದು ಪಾರ್ಕ್ ಹೋಗ್ತೀನಲ್ಲ, ಅಲ್ಲಿ ಅಂಗಡಿಯವನು ಇದೇನೋ ಕಬ್ಬಿನ ಜ್ಯೂಸು ಇಡ್ತಾನಲ್ಲ. ಅಯ್ಯೋ ನನಗೆ ಇದು ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಅಮ್ಮ, ನೋಡಿ ಹಿಂಗೆ ಕೂತು ಏನು ಮಾಡೋದು ಅಂತ ಗೊತ್ತಿಲ್ಲ. ನನ್ನ ಹೆಂಡ್ತಿ ಬೇರೆ ಮೀನು ತಗೊಂಬ ಅಂತ ಹೇಳ್ತಾಳೆ, ಏನು ಮಾಡೋದು ದುಡ್ಡಿಲ್ಲ, ಇದು ವ್ಯಾಪಾರನೇ ಇಲ್ಲ ಅಂದ. ಅವಾಗ ನಾನೇನು ಮಾಡಿದೆ, 100 ರೂಪಾಯಿ ತೆಗೆದುಕೊಟ್ಟೆ. ಹೋಗ್ಲಿ ಒಂದು ಅರ್ಧ ಕೆ ಜಿ 1 ಕೆ ಜಿ ಎಷ್ಟು ತಗೊಂಡೋಗಪ್ಪ, 100 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ತಗೊಂಡೋಗಿ ಮಾಡ್ಕೊಂತೀನಿ. ಶಬಾಷ್ ಮಗಳೇ, ಇವತ್ತು ಮೆಷ್ಟೇ ನನ್ನ ಮಗ ಕಬ್ಬಿನ ಜ್ಯೂಸ್ ಹೀಟ್ ಅಲ್ಲ ಪಾಪ, ಒಳ್ಳೇದಾಗ್ಲಿ ಬಿಡು ಪಾಪ ಅಲ್ವಾ. ಯಾರಾದ್ರೆ ನಾವೆಲ್ಲೋ 100 ರೂಪಾಯಿ ಹಾಳು ಮಾಡ್ತೀವಿ, ಎಲ್ಲೋ ಇದು ಮಾಡ್ತೀವಿ ಅಂತ. ಅವರಾದ್ರೆ ತಿಂಗಳು ಚೆನ್ನಾಗಿರಲಿ. ಈ ಅದಕ್ಕೆ ಮೈದನ್ ಬಾಂಡಿಂಗ್ ನೋಡಿ ನನಗೆ ಅಳು ಬರ್ತಿದ್ದೆ ಕಟ್ರ. ನಿಜ ಸುಳ್ಳು ಹೇಳ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡಿ ತೋರಿಸ್ತಿಲ್ಲ. ಅವರಿಬ್ಬರು ನಿಜವಾಗ್ಲೂ ತುಂಬ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತಿದ್ದಾರೆ. ಬಟ್ ಈಗ ನೀನ್ ಹೆಂಡತಿ ಜೊತೆ ಹೊಂದ್ಕೊಂಡೋದ್ರೆ ನಾಳೆ ನೀನ್ ನನ್ನ ಹೆಂಡತಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನೀನ್ ಮೊದ್ಲೇ ಸಣ್ಣ ವಯಸ್ಸಿಂದನು ಕೇಳ್ಗ. ಒಂದ್ಸತಿ ಕತೆ ಹೇಳ್ತೀನಿ ಕೇಳ್ರಿ. ಒಂದಿನ ನಾನು ಅಮ್ಮ ಡ್ಯಾಡಿ ಎಲ್ಲಾರು ಫಿಲಮ್ ಹೋಗ್ಬಿಟ್ಟಿದೀವಿ. ಇವನ್ ಸ್ಕೂಲ್ಗೆ ಹೋಗ್ಬಿಟ್ಟವನೆ. ನಾನು ಇನ್ನೂ ಸಣ್ಣ ಹುಡುಗ ಅಲ್ಲ, ನನ್ನನ್ನು ಸ್ಕೂಲಿಗೆ ಕಳಿಸಿಲ್ಲ. ಇವನು ಸ್ವಲ್ಪ ದೊಡ್ಡವನು ಅಂದ್ಬಿಟ್ಟು ಸ್ಕೂಲ್ಗೆ ಹೋಗಿ ಕಳಿಸ್ಬಿಟ್ಟವ್ರೆ. ಇವನ್ನ ಬಿಟ್ಟು ಫಿಲಮ್ ಹೋಗ್ಬಿಟ್ಟಿದ್ದೀವಿ ನಾವೆಲ್ಲ. ಅಮ್ಮ ಎಲ್ಲರೂ ನನಗೆ ಹೇಳಿದ್ರು, ಯಾರಿಗೆ ಹೇಳಿದ್ರು, ವೇಣುಗೆ ಮಾತ್ರ ಗೊತ್ತಾಗಬಾರ್ದು ಅಂದರೆ ವೆಂಕಿನ ವೇಣು ಅನ್ನೋದು ನಾವು ಮನೇಲಿ ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಿರೋದು. ವೇಣುಗೆ ಹೇಳ್ಬೇಡ್ರಿ ಮನೇಲಿ, ಆಮೇಲೆ ಅವ್ನು ಹಠ ಮಾಡ್ತಾನೆ ಅಂತ ಕರ್ಕೊಂಬಂದ್ಬಿಟ್ರು. ನಾನು ಚಿಕ್ಕ ಹುಡುಗ ಅಲ್ಲ, ನಾನೇನು ಮಾಡಿದೆ, ಇವನಿಗೆ ಆಡ್ಕೊಳ್ಳೋದಕ್ಕೆ ರೇಗ್ಸೋದಕ್ಕೆ ನಾವೆಲ್ಲ ಫಿಲಮ್ ಹೋಗಿದ್ವಿ ಅಂದಿದ್ದು ಅಷ್ಟೇ. ಅಮ್ಮ ಫಿಲಮ್ ಹೋಗಿದ್ರೇನಮ್ಮ ಅಂದ. ಇಲ್ಲ ಕಣ, ನಿಜ ಹೇಳ ಅಂದ. ಹೂ ಕಣ, ದೇವರಾಣಿಗೂ ನಿಮ್ಮೆಲ್ಲಾಡಿಗೂ ನಾವು ಫಿಲಮ್ ಹೋಗಿದ್ವಿ ಅಂದರೆ ಅಂತ ಓಡೋದು ಆಚೆ. ರೋಡಿಗೆ ಹೋಗ್ಬಿಟ್ಟು ಮಲ್ಕೊಂಬಿಟ್ಟ. ಕರ್ಕೊಂಡೋಗ್ರಿ ಎತ್ತ ಮರಳು ಮೇಲೆಲ್ಲ ಬಿದ್ದು ಒದ್ದಾಡ್ತವ್ರೆ. ಅಯ್ಯಪ್ಪ, ಆಮೇಲೆ ಕರ್ಕೊಂಡೋಯ್ತು ಅಮ್ಮ. ಇವನು ಆಟ ಅಯ್ಯೋ ಹೊಡೆದ್ರು ಬಡಿದ್ರು ಅಮ್ಮ ಅವನಿಗೆ ಸುಮ್ಮನೆ ಆಗ್ತಿಲ್ಲ ಅವನು. ಆಮೇಲೆ ಓಕೆ, ಇಲ್ಲಿ ಇವಾಗ ಎಂಡ್ ಮಾಡ್ತೀನಿ, ಬಾಯ್. ಇದು ಯಾವ ಥರ ಮಜ್ಜಿಗೆ ಅದು ಕುಡಿಬೋದರ ಮಜ್ಜಿಗೆ ಅದು ಕುಡಿಬೋದು. ಅದೇ ಸರಿಯಾಗಿ ಬಂತಲ್ಲ ಉತ್ತರ. ನನ್ನ ಹೆಂಡ್ತಿ ನನಗೆ ಚಮಕ್ಗಳು ಕೊಡ್ತಾ ಇರ್ತಾಳೆ ಆಗಾಗ. ಏನಂದ್ರೆ ಈಗ ಮತ್ತೆ ಇನ್ನೊಂದೇನಂದ್ರೆ ಚಿಕನ್ ತಿಂತೀವ, ಬಾಡಿ ಹೀಟ್ ಆಗುತ್ತೆ. ಮಲಗ್ಬೇಕಾದ್ರೆ ಈ ಥರ ಮಜ್ಜಿಗೆ ಕುಡ್ಕೊಂಡು ಮಲ್ಕೊಂಡ್ರೆ ತಂಪು ಪಾನೀಯ. ಸಾಕು ಬಿಡ, ಎಷ್ಟು ಮಾಡ್ತೀಯಾ? ನಾನು ಇವತ್ತು ಎಷ್ಟೊತ್ತು ಮಾಡಿ ಕೊಡ್ತೀನೋ ನನಗೆ ಗೊತ್ತಿಲ್ಲ. ಹಂಗೆ ಮಾಡ್ಕೊಂಡು ಕೂತೀವಿ, ನಾವು ಹೋಗ್ತೀವಿ. ನಾವು ಹೋಗ್ತೀವಿ, ಬೇರೆ ಕಡೆ ಬೇರೆ ಮನೆ ಮಾಡ್ತೀವಿ ಅಬ್ಬಾ ಸಪ್ರೇಟಾಗಿ. ಇದ್ಮೇಲೆ ಅರ್ಜುನ್ ಹೋಗ್ಬೇಕು.
ಅಮ್ಮ ಡ್ಯಾಡಿ ಎಲ್ಲಾನು ಕರ್ಕೊಂಡು ಹೋಗ್ತೀರಾ? ನಿಜ, ನಾವು ಸಪ್ರೇಟ್ ಹೋಗ್ತೀವಿ ಅಜ್ಜಿ. ಹೋಗ್ರಿ ಫಸ್ಟ್. ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಾವೇ ಹೋಗ್ತೀವಿ. ಹೋಗಪ್ಪ. ಅಲ್ಲೇ ನಾವು ಎಸ್, ಇವರೆಲ್ಲ ಆಚೆ ಹೋಗ್ತಾರಂತೆ. ಆಸ್ತಿ ನನ್ನೊಬ್ಬನಿಗೆ. ಯಾವಾಗ ಹೋಗ್ತೀರಾ? ನಾವು ಹೋಗೋ ಮಾತೇ ಇಲ್ಲ. ಯಾಕೆ? ಆಸ್ತಿ ಅಂತ ನಿಂಗೂ ಬೇಕಾಗ್ತಾರ? ಆಗ ಆಸ್ತಿ ಗೀಸ್ತಿ ಅವೆಲ್ಲ ನಾವು ಇದು ಮಾಡಲ್ಲ. ಅಲ್ಲೇ ನಾವು ಸೊ ಇದು ಜಸ್ಟ್ ಏನಂದರೆ ಕಾಮಿಡಿ ಕನ್ವರ್ಸೇಷನ್ ನಡೆದಿದ್ದು. ಆಮೇಲೆ ಅದಕ್ಕೂ ಯಾರು ತಪ್ಪು ತಿಳ್ಕೊಬೇಡಿ. ನಾನು ಅವ್ರಿಗೆ ಅವಾಗಿಂದ ರೇಗಿಸ್ತಿದ್ದೆ. ಅವ್ರು ಅದಕ್ಕೆ ಹೇಳಿದ್ದು ಏನಂದರೆ ವೆಂಕಿ ಬೇರೆ ಮನೆ ಮಾಡ್ತಾನಂತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ ಅಂತ ಎದುರಿಸ್ದೆ. ಅದಕ್ಕೆ ಅದು ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿದ್ದ ಅವಳಿಗೆ. ಅದಾಗಲಿಲ್ಲ. ಅವಳು ಕಂಡು ವಿಡಿಯೋಗಲ್ಲ, ಸುಮ್ಮನೆ ನಾವು ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ತಾ ಪ್ರ್ಯಾಂಕ್ ಮಾಡ್ಕೊಂಡಿದ್ವಿ. ಅವಳು ಅದನ್ನು ಕಂಡಿಡಿದ್ಬಿಟ್ರು. ಅದಕ್ಕೆ ಇವಾಗ ಬೇರೆ ಮನೆ ಮಾಡುತ್ತೀನಿ ಅಂತ ಅವ್ರು ಹೇಳಿದ್ದು. ಹೋಗ್ತೀವಿ. ಸೊ ಓಕೆ, ಇನ್ನು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಎಲ್ಲರಿಗೂ ತಲುಪಂಗೆ ಮಾಡಿ. ಮತ್ತು ನಮ್ಮ ಕುಕ್ಕಿಂಗ್ ಚಾನಲ್ಲು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ವ್ಯೂಸ್ ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ 2 ವಿಡಿಯೋನು ತುಂಬ ಚೆನ್ನಾಗಿ ನೋಡಿದ್ದೀರಾ. ದಯವಿಟ್ಟು ನಿಜವಾಗ್ಲೂ ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆ ಚಾನಲ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಜನ. ಅದಕ್ಕೆ ತುಂಬ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಿದ್ದೀರಾ. ಬಟ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಪ್ಲೀಸ್ 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 ಪ್ಲೀಸ್. 2 ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹಾಕ್ತಿರೋ ರೀಲ್ಸು ಅಂದರೆ ಶಾರ್ಟ್ಸು ಯೂಟ್ಯೂಬಲ್ಲಿ ಹೆಂಗೆ ಬರ್ತಿದೆ, ಇಷ್ಟ ಆಗ್ತಿದೆಯಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಇನ್ನು ಇವ್ರದ್ದು ಕುಕ್ಕಿಂಗ್ ಚಾನಲ್ ಮತ್ತೆ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇವ್ರದ್ದು ಚಾನಲ್ನ ಲಿಂಕು ಕೊಟ್ಟಿರ್ತೀನಿ. ಸೊ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಈ ವಿಡಿಯೋ ನೋಡಿದ ತಕ್ಷಣ ಮತ್ತೆ ಅಲ್ಲೋಗಿ ಚಾನಲ್ ಚೆಕ್ ಮಾಡಿ. ಕುಕ್ಕಿಂಗ್ ಚಾನಲಲ್ಲಿ ಅಲ್ಲೂ ವಿಡಿಯೋ ಹಾಕಿರ್ತಾರೆ. ಸೊ ಇವತ್ತು ಅದೇ ತೋರಿಸಿದ್ವಲ್ಲ KFC, ಸೊ ಅದು ಅಪ್ಲೋಡ್ ಆಗಿರುತ್ತೆ. ಹೋಗಿ ನೋಡಿ, ಮಾಡ್ಕೊಂಡು ತಿನ್ಕೊಳ್ಳಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಮ್ಮದು ಜೇನು ಗೂಡೂರು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬೇಗ 50,000 ಮುಟ್ಟಿಸಿ. ಸೊ ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್. Love you all. ಯು ಆಲ್.